ರಾಹುಲ್ ಗಾಂಧಿ ಸೇರಿದಂತೆ ಸಮಸ್ತ ಕಾಂಗ್ರೆಸ್ ಪಕ್ಷ ಜೆನ್ಜಿಗಳನ್ನ ಪ್ರಚೋದಿಸೋದಕ್ಕೆ ಬದಲಾಯಿಸೋದಕ್ಕೆ ಹೊರಟು ಫೇಲ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನ ಈ ಫೇಲ್ಯೂರ್ಗೆ ಒಂದು ಕಾರಣ ಅಂದ್ರೆ ಭಜನ್ ಕ್ಲಬ್ಬಿಂಗ್. ಈಗಿನ ಜೆನ್ಜಿಗಳಿಗೆ ಭಾರತದ ಬಗ್ಗೆ, ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಬಹಳ ಒಲವಿದೆ. ಏನಿದು ಜೆನ್ಜಿಗಳು ಪ್ರಾರಂಭಿಸಿರುವ ಭಜನ್ ಕ್ಲಬ್ಬಿಂಗ್? ನಮಸ್ಕಾರ. ಇವತ್ತಿನ ಜೆನ್ಜಿಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟೇ ಬದಲಾಯಿಸೋದಕ್ಕೆ, ಪ್ರಚೋದಿಸೋದಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಸಮಸ್ತ ಕಾಂಗ್ರೆಸ್ ಪಕ್ಷ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಯಾವುದು ಫಲಿಸ್ತಾ ಇಲ್ಲ. ಜೆನ್ಜಿಗಳನ್ನ ಬದಲಾಯಿಸೋದಕ್ಕೆ ಆಗ್ತಾ ಇಲ್ಲ. ಈ ಹಿಂದಿನ ಜನರೇಷನ್ನ ಜೆನ್ಜಿಗಳಲ್ಲಿದ್ದಂತಹ ಕ್ರಾಂತಿ ಮಾಡುವ ಹುಚ್ಚು ಈಗಿನ ಜೆನ್ಜಿಗಳಲ್ಲಿ ಇಲ್ಲ. ಈಗಿನ ಜೆನ್ಜಿಗಳಲ್ಲಿ ಭಾರತದ ಬಗ್ಗೆ, ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಬಹಳ ಒಲವಿದೆ. ಸೊ ರಾಹುಲ್ ಗಾಂಧಿ ಆದಿಯಾಗಿ ಸಮಸ್ತ ಕಾಂಗ್ರೆಸ್ ಪಕ್ಷದವರು ಈಗಿನ ಜೆನ್ಜಿಗಳನ್ನ ಮನವೊಲಿಸೋದಕ್ಕೆ, ಪ್ರಚೋದಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಆಗ್ತಾ ಇಲ್ಲ. ಅವರು ಎಷ್ಟೇ ಸುಳ್ಳು ಹೇಳಿದ್ರು ಆ ಸುಳ್ಳುಗಳನ್ನ ನಂಬೋದಕ್ಕೆ ಇವತ್ತಿನ ಜೆನ್ಜಿಗಳು ತಯಾರಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಮಾಡ್ತಾ ಇರುವಂತಹ ಎಲ್ಲಾ ಪ್ರಯತ್ನಗಳು ವಿಫಲ ಆಗ್ತಾನೆ ಇದೆ. ಈ ರೀತಿ ಫೇಲ್ ಆಗೋದಕ್ಕೆ ಒಂದು ಕಾರಣ ಅಂದ್ರೆ ಅದು ಭಜನ್ ಕ್ಲಬ್ಬಿಂಗ್. ನಾನು ಆಗ್ಲೇ ಹೇಳ್ದ ಹಾಗೆ ಈ ಹಿಂದಿನ ಜನರೇಷನ್ನ ಜೆನ್ಜಿಗಳಲ್ಲಿ ಕ್ರಾಂತಿಕಾರಿಯಾಗುವ, ಕ್ರಾಂತಿಯನ್ನ ಮಾಡುವಂತಹ ಮನೋಭಾವವಿತ್ತು. ಕಮ್ಯುನಿಸಂನಿಂದಾಗಿ ಒಂದು ರೀತಿ ಬ್ರೈನ್ ವಾಶ್ಗೆ ಒಳಗಾಗಿದ್ರು. ಆದ್ರೆ ಈಗಿನ ಜೆನ್ಜಿಗಳು ಭಾರತವನ್ನ ರೀಡಿಸ್ಕವರ್ ಅಂದ್ರೆ ಮರುಶೋಧ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ರೀಡಿಸ್ಕವರ್ನ ಒಂದು ಭಾಗವೇ ಭಜನ್ ಕ್ಲಬ್ಬಿಂಗ್. ಭಜನ್ ಕ್ಲಬ್ಬಿಂಗ್ ಅಂದ್ರೆ ಏನು? ಇಲ್ಲಿ ಡಿಜೆ ಬೀಟ್ಸ್ ನ ಬದಲಾಗಿ ಭಜನೆ ಕೇಳಿಸುತ್ತೆ. ಇದೊಂದು ರೀತಿ ಮಿನಿ ಕಾನ್ಸರ್ಟ್ ತರ ಕಾಣಿಸುತ್ತೆ. ಇಲ್ಲಿ ಅಬ್ಬರದ ಲೈಟ್ಸ್ ಇರಲ್ಲ, ಜೋರಾದ ಬೀಟ್ಸ್ ಇರಲ್ಲ. ಬದಲಾಗಿ ಎಲ್ಲರೂ ದೊಡ್ಡ ರೂಮ್ನೊಳಗೆ ಸೇರಿ ನೆಲದ ಮೇಲೆ ಕೂತು ಚಪ್ಪಾಳೆಯನ್ನ ತಟ್ತಾ ಭಜನೆಯನ್ನ ಮಾಡ್ತಾರೆ. ಇಲ್ಲಿ ಡಿಜೆ ಇರೋದಿಲ್ಲ, ಕೇವಲ ಭಕ್ತಿ, ಶಾಂತಿ ಇರುತ್ತೆ. ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ಒಂದು ದೊಡ್ಡ ರೂಮ್ ನಲ್ಲಿ ನಿರ್ಮಿಸಿದಂತಹ ಸಣ್ಣ ವೇದಿಕೆಯ ಮೇಲೆ ಒಬ್ರು ಗಿಟಾರ್ ಅನ್ನ ನುಡಿಸ್ತಾರೆ, ಇನ್ನೊಬ್ರು ಢೋಲಕ್ಕನ್ನ ಬಾರಿಸ್ತಾರೆ, ಮತ್ತೊಬ್ರು ಭಜನೆಯನ್ನ ಮಾಡ್ತಾರೆ. ಇವರ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ನೆಲದ ಮೇಲೆ ಕೂತಂತಹ ಅದೆಷ್ಟೋ ಜನರು ಇವರ ಧ್ವನಿಗೆ ಧ್ವನಿಗೂಡಿಸ್ತಾರೆ. ಅವರೊಂದಿಗೆ ಭಜನೆಯನ್ನ ಹಾಡ್ತಾರೆ, ಚಪ್ಪಾಳೆಯನ್ನ ತಟ್ತಾರೆ. ಕೆಲವರು ಭಾವ ಪರವಶರಾಗಿ ನೃತ್ಯ ಮಾಡೋದಕ್ಕೂ ಪ್ರಾರಂಭ ಮಾಡ್ತಾರೆ. ಈ ಭಜನ್ ಕ್ಲಬ್ಬಿಂಗ್ ಅನ್ನ ಪ್ರಾರಂಭ ಮಾಡಿದವರು ಪ್ರಾಚಿ ಮತ್ತು ರಾಘವ್ ಅಗರ್ವಾಲ್ ಅನ್ನುವಂತಹ ಸಹೋದರ ಸಹೋದರಿ. ಇವರು ಭಾರತದ ಮೊದಲ ಜಾಮಿಂಗ್ ಬ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಇವರು ತಮ್ಮ ಬೈಠಕ್ ಅನ್ನುವಂತಹ ಹೊಸ ಮ್ಯೂಸಿಕ್ ಸೆಷನ್ಗೆ ಭಾರತದಾದ್ಯಂತ ಜನಪ್ರಿಯರಾಗಿದ್ದಾರೆ. ಈ ಭಜನ್ ಕ್ಲಬ್ಬಿಂಗ್ ಹೊಸ ಪೀಳಿಗೆಯವರಿಗೆ ಹೊಸ ರೀತಿಯಲ್ಲಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನ ತಲುಪಿಸೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಮೊದಲೆಲ್ಲ ಭಜನೆಯನ್ನ ಹಾರ್ಮೋನಿಯಂ, ತಬಲವನ್ನ ಬಳಸಿಕೊಂಡು ಒಬ್ರು ಭಜನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಜೆನ್ಜಿಗಳು ಆಧುನಿಕ ಸೆಟ್ಟಿಂಗ್ ನಲ್ಲಿ ಭಜನೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಭಜನ್ ಕ್ಲಬ್ಬಿಂಗ್ ಅನ್ನ ನೋಡಿದಂತಹ ಅನೇಕರು ಈಗ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಗೊತ್ತಾ? ಭಕ್ತಿ ನಿಜವಾಗಿದ್ದೇ ಆದ್ರೆ ಆ ಭಕ್ತಿಗೆ ರೂಪ, ಉಡುಗೆ ತೊಡುಗೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಸಂಗದ ಹೊಸ ರೂಪಾನೇ ಈ ಭಜನ್ ಕ್ಲಬ್ಬಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಭಜನ್ ಕ್ಲಬ್ಬಿಂಗ್ ಅಂದ್ರೆ ಸಂಪ್ರದಾಯವನ್ನ ಬದಲಾಯಿಸೋದಲ್ಲ, ಬದಲಾಗಿ ನಮ್ಮ ಸಂಪ್ರದಾಯವನ್ನ ಹೊಸದಾಗಿ ಅರ್ಥೈಸೋದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಿನ ಜೆನ್ಜಿಗಳು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಜನರೇಷನ್ನ ಆಸಕ್ತಿಗೆ ನಮ್ಮ ಸಂಸ್ಕೃತಿಯನ್ನ ಬೆರೆಸಿ ಹೊಸತನವನ್ನ ಸೃಷ್ಟಿ ಮಾಡಿದ್ದಾರೆ. ಉದಾಹರಣೆಗೆ
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಅನ್ನುವಂಥ ಹಾಡನ್ನ ನೀವು ಕೇಳಿರಬಹುದು. ಜೆನ್ಸಿಗಳೀಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹಾಡಿನ ರಾಗಕ್ಕೆ ಅರ್ಥಕ್ಕೆ ಯಾವುದೇ ರೀತಿ ಚ್ಯುತಿ ಬಾರದಂತೆ ಅದೇ ರಾಗದಲ್ಲಿ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸಿ ಆ ಹಾಡನ್ನ ಹಾಡ್ತಾ ಇದ್ದಾರೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ. ಇನ್ನೊಂದು ಉದಾಹರಣೆ ಏನಂದ್ರೆ ಇಂಗ್ಲಿಷ್ ಸಿಂಗರ್ ಎಡ್ ಶೀರನ್ ಅವರ ಹಾಡನ್ನ ನೀವು ಕೇಳಿರಬಹುದು. ಎಡ್ ಶೀರನ್ ರಚನೆಯ ಶೇಪ್ ಆಫ್ ಯು ಹಾಡಿಗೆ ಕರ್ನಾಟಿಕ್ ಸಂಗೀತದ ಟಚ್ ಕೊಟ್ಟು ಇಂಗ್ಲಿಷ್ ಹಾಡಿಗೆ ಕರ್ನಾಟಿಕ್ ಸಂಗೀತವನ್ನ ಸೇರಿಸಿ ಮರು ಸಂಯೋಜನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಜೆನ್ಸಿಗಳಿಂದ ನಮ್ಮ ಸಂಸ್ಕೃತಿ ಸಾಯಲ್ಲ, ಬದಲಾಗಿ ವಿಕಸನಗೊಳ್ತಾ ಇದೆ ಅಂತ ಅನ್ಸುತ್ತೆ. ಈ ಭಜನ್ ಕ್ಲಬ್ಬಿಂಗ್ ಅನ್ನುವಂಥದ್ದು ಈಗಾಗಲೇ ಕೋಲ್ಕತ್ತಾ, ಮುಂಬೈಯಂತಹ ಮಹಾನಗರಗಳಲ್ಲಿ ವ್ಯಾಪಿಸಿದೆ. ಇನ್ನು ಅತಿ ಶೀಘ್ರದಲ್ಲೇ ಭಾರತದ ಉಳಿದ ಭಾಗಗಳನ್ನು ಕೂಡ ವ್ಯಾಪಿಸುತ್ತೇನೋ ಅಂತ ಅನ್ಸುತ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.